ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಯಾವಾಗಾದರೂ ಮಾಡ್ಕೋಬೋದು ನೋಡ್ರಿ. ನೀವು ಫಟಾಫಟ್ ಅಂತ 10 ನಿಮಿಷದಾಗಂದ್ರೆ ರೆಡಿ ಆಗ್ಬಿಡ್ತೈತಿ. ಚಪಾತಿ ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾದ್ರೆ ಈ ಮಸಾಲೆ ಚಪಾತಿ ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಭಾಳ ಇಷ್ಟಪಡ್ತೀರಿ. ಮತ್ತು ಹಗಲೇ ಮುಗಲೇ ಇದನ್ನ ಮಾಡ್ಕೊಂಡು ತಿಂತೀರಿ ನೋಡ್ರಿ. ನಿಮ್ಗೆ ಟೈಮು ವೇಸ್ಟ್ ಆಗೋಲ್ಲ ಮತ್ತು ಫಟಾಫಟನೂ ಆಕೈತಿ, ಬಾಯಿಗೆ ರುಚಿನೂ ಕೊಡ್ತೈತಿ ನೋಡ್ರಿ. ಇದೊಂದು ಚಪಾತಿ ನೀವು ಮಸಾಲೆ ಚಪಾತಿ ಮಾಡಿಬಿಟ್ರೆ ಇದಕ್ಕೊಂದು ಮೊಸರು ಅಥವಾ ಚಟ್ನಿ ಸಾಸ್ ಯಾವುದರ ಒಂದು ಹಚ್ಕೊಂಡು ತಿಂದುಬಿಟ್ರೆ ಭಾರಿ ರುಚಿ ಇರ್ತೈತೆ ರೀ. ಮತ್ತು ಹೊಸದಾಗಿ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ಲ ಕರ್ತೈತಿ, ಅದನ್ನು ಒತ್ತಿದ್ರೆ ನಾವು ವಿಡಿಯೋ ಮಾಡಿದ್ದು ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ನಾವು ಹೊಸ ವಿಡಿಯೋ ಮಾಡಿದ್ದು ಫಸ್ಟ್ ನೀವೇ ನೋಡ್ಕೋಬೋದು ರೀ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ. ಫಸ್ಟಿಗೆ ಬಾಳ್ಗೆ ಒಳಗೆ 1 ಸ್ಪೂನಷ್ಟು ಎಣ್ಣೆ ಹಾಕೋರಿ, ದೊಡ್ಡ ಸ್ಪೂನ್ಲೆ. ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ ಹಾಕೊಂಡಿರ್ತೀನಿ ನೋಡ್ರಿ ನಾನು ಸಣ್ಣ ಸ್ಪೂನ್ಲೆ. ಆಮೇಲೆ 2 ಕಡ್ಡಿಯಷ್ಟು ಕರಿಬೇವು ಹಾಕೋತೀನಿ. ಅದೆಷ್ಟು ಚಟಪಟ ಸಿಡಿತಂದ್ರೆ ನಾವು ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋತೀನಿ. ಆಮೇಲೆ ಮೀಡಿಯಮ್ ಒಳಗೆ ಸೈಜು ಇದ್ದರೆ ಉಳ್ಳಾಗಡ್ಡಿ 2 ತೊಗೋರಿ, ದೊಡ್ಡದಿದ್ರೆ 1 ತೊಗೋರಿ. ಅವನ್ನ ತೆಳುವಾಗಿ ಈ ರೀತಿ ಸಣ್ಣಗೆ ಹೆಚ್ಕೊಂಬಂದೀನಿ ನೋಡ್ರಿ ನಾವು ಉದ್ದಕ್ಕೆ. ಇದೊಂದು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಗಾಗ್ಬಿರ್ಲಿ ರೀ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡ್ರಿ. ಈಗ ಇದನ್ನು ಹಾಕಬೇಕು ನೋಡ್ರಿ, ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋತಂದ್ರೆ ಗಜ್ರಿ ಹಾಕೋದೇನಿ. ಉದ್ದಕ್ಕೆ ಹೆರೆದು ಇಟ್ಕೊಂಡಿದ್ದೆ ನೋಡ್ರಿ ನಾನು. ನೀವು ಗಜ್ರಿ ಬದಲು ಯಾವ ಬೇಕಾದ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದ್ರಿ, ಆದರೆ ಈ ರೀತಿ ಹೆರೆದ ತೊಗೋಬೇಕ್ರಿ. ಸಣ್ಣ ದಪ್ಪ ಹೆಚ್ಚಿ ತೊಗೊಂಡ್ರೆ ಚಪಾತಿ ಮಾಡೋಕ್ಕಾಗೋದಿಲ್ಲ. ಅದೊಂದು ಸ್ವಲ್ಪ ಬಾಡಿಸ್ಕೊಂಡ ಮ್ಯಾಗ ನಾನು ಸಬ್ಬಸ್ಗಿ ಮತ್ತು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚು ತೊಗೊಂಡೇನಿ ನೋಡ್ರಿ. ಒಂದೊಂದು ಮುಷ್ಟಿ ಅಷ್ಟು ನೋಡ್ರಿ, ಅವೆರಡು ತೊಗೊಂಡಿದ್ದು ನಾನು. ಜಾಸ್ತಿ ಹಾಕಿಲ್ರಿ, ಸ್ವಲ್ಪ ಹಾಕೀನಿ ನಾನು. ನಿಮಗೆ ಇದರ ಸೊಪ್ಪು ಈ ಸೊಪ್ಪು ಬೇಡ ಅಂದ್ರೆ ಬೇರೆ ಯಾವ ಸೊಪ್ಪಾದರೂ ತೊಗೋಬೋದು. ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೊಂಡೇನಿ ನೋಡ್ರಿ ನಾ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ರೀ. ಪೇಸ್ಟ್ ನೋಡ್ರಿ, ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಉಪ್ಪು ಇದನ್ನು ಅಷ್ಟು ಹಾಕಿ ರುಬ್ಕೊಂಡಿದ್ದೆ. ಆಮೇಲೆ ಮ್ಯಾಗಿ ಮಸಾಲ ಹಾಗೆ ನೋಡ್ರಿ, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಗರಂ ಮಸಾಲೆ ಹಾಕೋರಿ ಮ್ಯಾಗಿ ಮಸಾಲ ಬದಲಿ. ಈಗ ಇದಿಷ್ಟು ಹಸಿ ವಾಸನೆ ಹೋಗೋತನ ಈ ರೀತಿ ಬಾಡಿಸ್ಕೋತೇನೆ ನೋಡ್ರಿ. ಸಣ್ಣ ಉರಿ ಇಟ್ಕೋರಿ, ಒಟ್ಟು ಗ್ಯಾಸ್ ಫ್ಲೇಮ್ ಜೋರು ಮಾಡೋಕೆ ಹೋಗ್ಬೇಡ್ರಿ. ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ. ನಮ್ಗೆ ಇದು ಲಾಸ್ಟ್ ಇಷ್ಟ ರೀ, ಮತ್ತೇನು ಮಾಡೋಂಗಿಲ್ಲ ಇದಕ್ಕೆ. ಈಗ ಇದು ಪೂರ್ತಿ ತಣ್ಣಗಾಗೋ ಮಟ್ಟ ಇದನ್ನು ಬಿಟ್ಬಿಡೋಣ್ರಿ. ಈಗ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ನಾವು, ಅದು ಪೂರ್ತಿ ತಣ್ಣಗಾಗೈತೆ ನೋಡ್ರಿ. ಇದ್ರೊಳಗೆ ನಾನೀಗ ಗೋಧಿ ಹಿಟ್ಟು ತೊಗೋತೀನಿ. 1 ಬೌಲ್ ಅಷ್ಟೇ ಸಾಣಿಸಿ ಗೋಧಿ ಹಿಟ್ಟು ತೊಗೊಂಡಿದ್ದೆ. ನಾನು ಅದನ್ನು ಫಸ್ಟ್ ಇದು ಮಸಾಲೆ ಒಳಗೆಲ್ಲ ಹಾಕಿ ಕಲಿಸ್ಕೊಂಡೆ ರೀ ಹಿಟ್ಟನ್ನ. ಆಮೇಲೆ ಎಷ್ಟು ನೀರು ಹಿಡಿತೈತೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾನು ನಾದ್ಕೊಂಡೆ. ನಾನು ಉಳ್ಕೊಬೇಕಾರೆ ಒಂದು 4 ಸ್ಪೂನ್ ಅಷ್ಟೇ ನೀರು ಹಿಡಿತು ನೋಡ್ರಿ. ಇದು ಜಾಸ್ತಿ ನೀರು ಹಿಡಿದಿಲ್ಲ ಇದು. ಯಾಕಂದ್ರೆ ಗಜ್ಜರಿ ಉಳ್ಳಾಗಡ್ಡಿ ಆಗಲೇ ನಮಗೆ ನೀರು ಬಿಟ್ಟಿರ್ತೈತೆ ಅದು ಮಸಾಲೆ ಒಳಗೆ, ಅದಕ್ಕೆ ಜಾಸ್ತಿ ನೀರು ಹಿಡಿಯೋದಿಲ್ಲ ರೀ ಇದು. ನೀವು ನೋಡ್ಕೊಂಡು ಹಾಕೋರಿ. ಸಾರಿ, ಅದು ಹಿಟ್ಟು ನಾದೋದು ಸ್ಕಿಪ್ ಆಗಿಬಿಟ್ಟೈತೆ ರೀ ನನ್ನ ವೀಡಿಯೋ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಈಗ ಹಿಟ್ಟು ನಾದ್ಕೊಂಡು ಈ ರೀತಿ ಉಳ್ಳಿ ಮಾಡ್ಕೊಂಬಂದೇನು ನೋಡ್ರಿ. ಒಂದು 5 ಉಳ್ಳಿ ಆಗ್ಯಾವ, ಸಣ್ಣದೊಂದಾಗೈತಿ. ಈಗ ಇದನ್ನು ಒಂದು ಉಳ್ಳಿ ತೊಗೋತೇನೆ ನೋಡ್ರಿ. ಗ್ಯಾಸ್ ಕಟ್ಟಿನೆಲ್ಲ ಸ್ವಚ್ಛಗೆ ಒರೆಸಿ ತೊಗೊಂಡೇನಿ ರೀ. ಎಣ್ಣೆ ಹಾಕೊಂಡೇನಿ ಕೆಳಗೆ. ಈಗ ಚಪಾತಿ ಲಟ್ಟಿಸ್ತೀವಲ್ಲ, ಸೇಮ್ ಅದೇ ರೀತಿ ಲಟ್ಟಿಸ್ಕೊರಿ. ನಾವು ಚಪಾತಿನ ಈ ಥರ ಎಣ್ಣೆ ಹಚ್ಚಿ ಮಡಚಿ ಲಟ್ಟಿಸ್ತೀವಿ, ಆ ರೀತಿ ಏನು ಬ್ಯಾಡ್ರಿ. ಇದನ್ನ ಹಂಗೆ ಸಿಂಪಲ್ಲಾಗಿ ಲಟ್ಟಿಸ್ಕೊಂಡ್ಬಿಡೋದ್ರಿ. ಯಾಕಂದ್ರೆ ನಾವು ಇದ್ರೊಳಗೆ ಉಳ್ಳಾಗಡ್ಡಿ ಮತ್ತು ಆ ತರಕಾರಿ ಸೊಪ್ಪು ಹಾಕಿರೋದ್ರಿಂದ ನಮ್ಗೆ ಇದು ಚಪಾತಿ ಉಬ್ಬೋದಿಲ್ಲ ರೀ. ಹಂಗೆ ನಾವು ಮಾಡ್ಕೋಬೋದ್ರಿ ಇದನ್ನು ಮಸಾಲೆ ಚಪಾತಿ ಅಂಥೇಳಿ. ಅಲ್ಲಲ್ಲಿ ಹೋಲ್ ಬಿದ್ದಿರ್ತಾವಲ್ಲ, ಹಾಗಾಗಿ ಇದು ಉಬ್ಬೋದಿಲ್ಲ ರೀ ಚಪಾತಿ. ಭಾರಿ ಮಸ್ತಾಗಿತ್ತು ನೋಡ್ರಿ. ಟೇಸ್ಟ್ ಅಂತೂ ಭಾಳ ಚಲೋ ಆಗಿತ್ತು ರೀ. ನೀವು ಬರೀ ಚಪಾತಿ ಪಲ್ಯ ತಿಂತೀನಿ ಬೇಜಾರಾಗಿತ್ತು ಈ ರೀತಿ ಮಸಾಲೆ ಚಪಾತಿ ಮಾಡ್ಕೊಂಡು ರೀ. ಎಲ್ಲರೂ ಕೇಳ್ತಾರೆ ನೋಡ್ರಿ. ಮತ್ತು ಹಗಲೇ ಮುಗಲೇ ನೀವು ಮನೆಯೊಳಗೆ ಚಪಾತಿ ಪಲ್ಯ ಮಾಡೋದು ಬಿಟ್ಟು ಇದನ್ನ ಮಾಡ್ಕೊಂಡು ತಿಂತೀರಿ. ಈಗ ಒಂದು ಚಪಾತಿ ಲಟ್ಟಿಸ್ಕೊಂಡೆ ನೋಡ್ರಿ ನಾನು. ಎಣ್ಣೆ ಹಚ್ಚಿ ಲಟ್ಟಿಸ್ಕೊರಿ, ಯಾಕಂದ್ರೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡ್ರೆ ಒಣದಾಗಂಗೆ ಆಕೈತಿ. ಟಿಫಿನ್ ಬಾಕ್ಸಿಗೆ ಆಫೀಸಿಗೆ ಕಟ್ಟಾಬೇಕಾರೆ ನಮ್ಗೆ ಅದು ಒಣದಾದ್ರೆ ಚಲೋ ಅನ್ಸೋಂಗಿಲ್ಲ ರೀ. ಹಾಗಾಗಿ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಚಲೋ ಕಾಣಿಸ್ತೈತಿ ನೋಡ್ರಿ. ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡು ನಾವು ಎಷ್ಟು ಬೇಕಾದಷ್ಟು ತೆಳು ಲಟ್ಟಿಸ್ಕೊಬೋದು ನೋಡ್ರಿ ಇದನ್ನ.
ಆದರೆ ಬೇಯಿಸೋದು ಮಾತ್ರ ಜಾಸ್ತಿ ಬೇಯಿಸಕ್ಕೆ ಹೋಗ್ಬೇಡ್ರಿ, ಬಿರುಸಾಕೈತಿ. ತೆಳುವಾಗಿ ಲಟ್ಸಿದ್ರೆ ಜಲ್ದಿ ಬೇಯಿಸ್ಕೊಂಡ್ರೆ ತೆಗೆದು ಬಿಡ್ಬೇಕ್ರಿ. ಈಗ ನೋಡಿರಿ 2 ಚಪಾತಿ ಲಟ್ಟಿಸಿ ತೋರಿಸಿದೆ ನಿಮಗೆ ಎಣ್ಣೆ ಹಚ್ಚಿ ನಾನು. ಮಸ್ತ್ ಆಗೈತಲ್ರಿ, ಚಂದ ಕಾಣತೈತಿ. ಈಗ ಗ್ಯಾಸಿನ ಮ್ಯಾಗೆ ಹಂಚ್ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ತಳಕ್ಕೆ. ಈಗ ಚಪಾತಿ ಲಟ್ಟಿಸಿ ಇಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕೋತೇನೆ ನೋಡಿರಿ. ಹಂಚು ಕಾಸ್ಕೊರಿ, ಪೂರ್ತಿ ಚಲೋತ್ತಂಗೆ ಕಾಸ್ಕೊಂಡು ಗ್ಯಾಸ್ ಫ್ಲೇಮ ಪೂರ ಸಣ್ಣ ಮಾಡ್ಕೊಂಡು ಬೇಯಿಸ್ಕೊರಿ ಅದನ್ನು. ಈಗ ಒಂದು ಸ್ವಲ್ಪ ಬೆಂದೈತ್ರಿ ಇದೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ, ಒಂದು ಅರ್ಧ ಸ್ಪೂನ್ ಅಷ್ಟೇ. ಈಗ ಒಂದು ಸೈಡ್ ಬೆಂತು, ಇನ್ನೊಂದು ಸೈಡ್ ಹೊಳ್ಸಿ ಹಾಕ್ಕೊಂಡೆ ನೋಡಿರಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಡ್ರಿ ಮೇಲೆ. ಮಸಾಲ ಚಪಾತಿ ರೆಡಿ ಆಯ್ತು ನೋಡಿರಿ. ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದ್ರಿ. ನೀವು ಒಂದು ಸತಿ ಇದನ್ನು ಮಾಡಿಬಿಡ್ರಿ, ಹಗಲೇ ಮುಗಲೇ ನಿಮ್ಮ ಮನೆಯೊಳಗೆ ಚಪಾತಿನ ಕೇಳೋಂಗಿಲ್ಲ, ಇದನ್ನು ಕೇಳ್ತಾರೆ ನೋಡಿರಿ. ಅಷ್ಟು ರುಚಿಯಾಗಿತ್ತಿದ್ದು. ಖಂಡಿತ ಹೆಂಗೆ ಮಾಡಿದೆ ಅಂತ ಕೇಳೇ ಕೇಳ್ತಾರೆ ನಿಮ್ಮ ಮನೆಯೊಳಗೆ, ಅಷ್ಟು ರುಚಿಯಾಗೈತಿ, ಅಷ್ಟು ಚಲೋ ಐತಿ. ಮತ್ತು ನಾ ಈಗ ವಿಡಿಯೋ ಮಾಡತ್ತಿದ್ದು TV, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಯಾವ್ದ್ರಂದ ಮತ್ತು ಯಾವ ಊರಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ನಾ ಇಷ್ಟು ಚಪಾತಿ ಮಾಡ್ಕೊಂಬಂದೆ ನಾನು. ಫಟಾಫಟ್ ಅಂತ ಹಾಕವ್ರಿ, 10 ನಿಮಿಷ ಎಲ್ಲ ರೆಡಿ ಆಗ್ತವೆ ನೋಡಿರಿ. ಮಸಾಲ ಚಪಾತಿ ರೆಡಿ ಆಯ್ತು. ಈಗ ಒಂದು ಸತಿ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಾ ವಿಡಿಯೋ ಮಾಡಿದ ಫಸ್ಟ್ ನೀವು ನೋಡ್ಕೋಬೋದ್ರಿ. ನೋಡಿರಿ ಎಷ್ಟು ಮಸ್ತಾಗ್ಯಾವು. ಮತ್ತು ಹರಿದು ತೋರಿಸ್ತೀನಿ ನಿಮ್ಗೆ ಎಷ್ಟು ಸಾಫ್ಟ್ ಆಗ್ಯಾವು ಮತ್ತು ಮೆತ್ತಗಾಗ್ಯಾವು. ಒಂದು ಸ್ವಲ್ಪನೂ ಜೇಕಿಲ್ಲ. ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.